ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ HSTR ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆರಂಭ ಕೂಡ ಆಗುತ್ತೆ. ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಈ ರೀತಿ ಈ ವರ್ಷ ಏನು ಬದಲಾವಣೆ ಕೂಡ ಇರುತ್ತೆ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ಷರತ್ತುಗಳೊಂದಿಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕೂಡ ಆರಂಭವಾಗುತ್ತೆ. ಶುಕ್ರವಾರದಿಂದ ಅದು ಅಂದ್ಬಿಟ್ಟು ಫ್ರೈಡೆಯಿಂದ ಚಾಲನೆ ಕೂಡ ಸಿಕ್ಕಿದೆ. ಆನ್ಲೈನ್ ಮೂಲಕ ನೀವು ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ಹೊಸದಾಗಿ ಶಿಕ್ಷಣ ಇಲಾಖೆ ಹೊಸ ತಂತ್ರಜ್ಞಾನ ಕೂಡ ರೂಪಿಸ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಷರತ್ತು ಕೂಡ ಇದೆ. ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಮಾಡಬೇಕಾದ್ರೆ ಈ ಹಿಂದಿನ ರೋಸ್ಟರ್ ಪದ್ಧತಿಯಲ್ಲಿ ನೇಮಕಾತಿ ಮಾಡಬೇಕು. ಇಲ್ಲಿ ನಿಮಗೆ 14ಕ್ಕಿಂತ ಹೆಚ್ಚು ಕಡಿಮೆ ಹುದ್ದೆಗಳು ಖಾಲಿ ಇದ್ರೆ ಅದರಲ್ಲಿ 101ರ ರೋಸ್ಟರ್ ಬಿಂದು ಪಟ್ಟಿ ಇರಬೇಕಾಗುತ್ತೆ. 14ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದರಲ್ಲಿ 400 ಬಿಂದುಗಳ ರೋಸ್ಟರ್ ಬಿಂದು ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನಿಮಗೆ ಆಲ್ರೆಡಿ ನಿಮಗೆ ಘೋಷಣೆ ಕೂಡ ಮಾಡಿದ್ದಾರೆ. ಹೊಸ ನಿಮಗೆ ಆಲ್ರೆಡಿ ರೋಸ್ಟರ್ ಪದ್ಧತಿ ಅನೌನ್ಸ್ಮೆಂಟ್ ಆದ ನಂತರ ಇನ್ನ ಪರಿಶಿಷ್ಟ ಜಾತಿಗಳಿಗೆ 3ಕ್ಕಿಂತ ಕಡಿಮೆ ಹುದ್ದೆಗಳು ಕೂಡ ಇದ್ರೆ ಅದರಲ್ಲಿ ಯಥಾವತ್ತಾಗಿ ಅನುಸರಿಸಬೇಕು. ಹೆಚ್ಚು ಹುದ್ದೆಗಳು ಕೂಡ ಇದ್ರೆ ಒಳ ಮೀಸಲಾತಿ ಕೊಡಬೇಕು. ಅಲ್ಲಿ ಒಳ ಮೀಸಲಾತಿ ನಿಮಗೆ ಗೊತ್ತಿರೋ ಹಾಗೆ ABC ಮಾಡಿದರೆ ಅದರ ಅನ್ವಯ ಕೊಡಬೇಕು. ಇದರಿಂದ ಸ್ವಲ್ಪ OBC ಅದರ್ಸ್ಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಕೂಡ ಹೇಳ್ತಿದ್ದಾರೆ. ಅದಕ್ಕೂ ಕೂಡ ಇಲ್ಲಿ ಲಿಮಿಟೇಷನ್ ಕೂಡ ಹಾಕಿದ್ದಾರೆ. ಇಲ್ಲಿ ಯಾವ ಜಾತಿಗಳು ಬರುತ್ತೆ, ಇತರ ಜಾತಿಗಳಿಗೆ ಯಾವ ರೀತಿ ಪ್ರಾಧಾನ್ಯ ನೀಡಬೇಕು ಅದನ್ನು ಕೂಡ ಷರತ್ತುಬದ್ಧ ಅನುಮತಿ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅಂತೆ. ನಿಮಗೆ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಅಂತ ಕಾರಣ ಹಿಡ್ಕೊಂಡು ನಿಮಗೆ ತಾತ್ಕಾಲಿಕವಾಗಿ ಎಲ್ಲ ನೇಮಕಾತಿಗಳನ್ನ ತಡೆ ಹಿಡಿದಿದ್ರು. ಈಗ ಅದರ ಬಗ್ಗೆ ಶಿಕ್ಷಣ ಇಲಾಖೆ ಆಯುಕ್ತರಾದ ವಿಕಾಸ್ ಸುರಳಕರ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ಕೂಡ 5ನೇ ತಾರೀಕು ಇದೇ ತಿಂಗಳು 5ನೇ ತಾರೀಕು ಎಲ್ಲ ಕೂಡ ಸಾಲ್ವ್ ಆಗಿದೆ. ಇನ್ನೇನು ಭರ್ತಿ ಮಾಡೋದಕ್ಕೆ ನಾವು ಆನ್ಲೈನ್ ಅಲ್ಲಿ ಪ್ರಸ್ತಾವನೆ ಸಲ್ಲಿಸಬೇಕು. ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ನ ಕಾಲ್ ಮಾಡಬೇಕು ಅಷ್ಟೇ ಅಂತೇಳಿ ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನೇನು HSTR ನೋಟಿಫಿಕೇಶನ್ ಶುರು ಆಗ್ತಾ ಇದೆ. ಆಲ್ ದ ಬೆಸ್ಟ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾವು ರೆಗ್ಯುಲರ್ ಆಗಿ ಏನೆಲ್ಲ ಮಾಹಿತಿಗಳು ಬರ್ತವೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.